ಗುರುಜಿ, ನೀವು ಹೇಳ್ತಿದ್ರಿ ಪೆನ್ನು ಪೇಪರ್ ರೆಡಿ ಮಾಡ್ಕೊಳ್ಳಿ ಅಂತ. ವೀಕ್ಷಕರೆಲ್ಲ ಬಹುಶಃ ಪೆನ್ನು ಪೇಪರ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗೇನ್ ಹೇಳ್ತಿದ್ದೀರಾ? ನಾವು ತತ್ವಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ರಹಸ್ಯಗಳನ್ನ ಎಷ್ಟೋ ಜನ ಹೇಳ್ಕೊಟ್ಟಿಲ್ಲ. ಆ ರಹಸ್ಯಗಳನ್ನ ಅಂದ್ರೆ ಇವರು ಅಗ್ನಿ ಗುಣವುಳ್ಳವರೇ ಆಗಿರ್ತಾರೆ. ಅಂದ್ರೆ ಸಾಧಾರಣವಾಗಿ ಈ ರಾಶಿ ಉಳ್ಳವರು ಅಂತ ಇಟ್ಕೊಳ್ಳೋಣ. ಆ ರಾಶಿಗೆ ಓಹೋ ಇವ್ರು ಯಾವಾಗಲೂ ಕೋಪಿಷ್ಠಗಣ. ಯಾಕೆ ಅಂದ್ರೆ ಅದು ಅಗ್ನಿ ಮನೆನೇ ಸಂಬಂಧಪಟ್ಟಿರತಕ್ಕಂಥದ್ದು. ಅದಕ್ಕೆ ಅಗ್ನಿ ಉಳ್ಳವನೇ ಆಗಿರ್ತಾನೆ. ಯಾವ್ಯಾವ ರಾಶಿ ಅಗ್ನಿ ಉಳ್ಳವರಾಗಿರ್ತಾರೆ, ಆ ರಾಶಿಗೆ ಯಾವಾಗಲೂ ಕೋಪ, ಯಾವಾಗಲೂ ಇಲ್ಲೇ ಕೋಪ ಇರುತ್ತೆ. ಅವ್ರನ್ನ ಯಾವತ್ತೂ ಹೊಗಳ್ತಾ ಇರತಕ್ಕಂಥ ವಿಧಾನ ಇಟ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಅಗ್ನಿ ಅಂದರೆ ಅವರಲ್ಲಿ ಚಂದ್ರ ಇರ್ತಾನೆ ಆ ರಾಶಿಯಲ್ಲಿ, ಇಲ್ಲದೆ ಇದ್ರೆ ಲಗ್ನ ಅದೇ ಆಗಿರುತ್ತೆ. ಈ ಎರಡು ಬಿಟ್ಟರೆ ಜೀವನದಲ್ಲಿ ಎಲ್ಲವೂ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅವರಿಗೆ ಹೀಗೆ ಅಂದರೆ ಆ ಅಗ್ನಿ ಅಂದ್ರೆ ಏನು? ಬೆಂಕಿ. ಅವ್ರ ಹತ್ರ ಹುಷಾರಾಗಿರ್ಬೇಕು. ಅಗ್ನಿ ಅಂದರೆ ಎಲ್ಲವನ್ನೂ ಹೀರ್ಕೊಳ್ಳೋ ಅಂಥದ್ದು ಅಗ್ನಿ. ನೋಡಿ, ಎಂಥದ್ದಾದ್ರೂ ಭಸ್ಮ ಆಗ್ಬಿಡುತ್ತೆ ಅಗ್ನಿಲಿ. ಬೆಂಕಿಲಿ ಏನು ಬೇಕಾದ್ರೂ ಬಿಸಾಕಿ ಭಸ್ಮ ಅಂತ ಅಂದರೆ ಅವ್ರಿಗೆ ಏನು ಕೊಟ್ಟರು ಸಾಧನೆ ಮಾಡ್ಕೊಂಡ್ಬಿಡ್ತಾರೆ. ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದನ್ನೆಲ್ಲ ಸಾಧಿಸ್ತಕ್ಕಂಥದ್ದು ವಿಧಾನ ಇರ್ತಕ್ಕಂಥ ತತ್ವ ಮಾರ್ಗವನ್ನು ಹುಡ್ಕೋಬೇಕು. ವಾಯು ತತ್ವದಲ್ಲಿ ಅಂದರೆ ವಾಯು ಅಂದರೆ ಹೀರ್ಕೋಬೋದು, ಬಿರುಗಾಳಿಯಾಗಿ ಬೀಸ್ಬೋದು. ಸೈಲೆಂಟ್ ಆಗಿರ್ತಾರೆ, ಗೊತ್ತೇ ಆಗಲ್ಲ. ಯಾವತ್ತಾದರೂ ದಡಾರ್ ಅಂತ ಒಂದು ಬಿರುಗಾಳಿ ಆಗ್ತಕ್ಕಂಥ ಅವಕಾಶ ಅಂದರೆ ಅವರುಗಳು ಏನಪ್ಪ ಏನು ಗೊತ್ತೇ ಇಲ್ಲ ಇವನಿಗೆ ಅಂತ ನಂಬಕ್ಕಾಗಲ್ಲ. ಹುಷಾರ್, ಗುಪ್ತವಾಗಿರ್ತಾರೆ, ಸೀಕ್ರೆಟ್. ದಡಾರ್ ಅಂತ ಯಾವತ್ತಾದರೂ ಏನಾದರೂ ಬೆಂಕಿ ಅಂದರೆ ಗೊತ್ತಿಲ್ಲ ಅವ್ರಿಗೇನು ಇಲ್ಲಿ ಎಲ್ಲಿಂದ ಬಂತಪ್ಪ ಇವನಿಗೆ ಇಷ್ಟು ರೋಷ ಈ ಕೋಪ ಅಂತ ಅದೆಲ್ಲ ಅನ್ಕೋಬೇಕು. ಇದೆಲ್ಲ ಬರ್ಕೊಳ್ಳಿ. ಮೊದಲನೇದಾಗಿ ನೀವು ಬರ್ಕೋಬೇಕಾದ್ದು 3-4 ತ್ರಿಕೋಣಗಳು. ಈ 3-4 ತ್ರಿಕೋಣಗಳಲ್ಲಿ ಧರ್ಮ ತ್ರಿಕೋಣ, ಅರ್ಥ ತ್ರಿಕೋಣ, ಕಾಮ ತ್ರಿಕೋಣ, ತದನಂತರ ಮೋಕ್ಷ ತ್ರಿಕೋಣ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದನ್ನ ಎಲ್ಲಿ ಕೇಳಿದ್ರಿ? ಎಲ್ಲೋ ಕೇಳ್ದಂಗಿದೆ ಅಂತಲ್ಲ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ, ಗೊತ್ತಾ? ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಸಿದ್ಧಿರಸ್ತು. ಚತುರ್ವಿಧ 4 ವಿಧವಾದೇ ಫಲ, ಇನ್ನು ಯಾವುದು ಬೇರೆ ಫಲ ಕೊಡಲ್ಲ. ಧರ್ಮವಾಗಿ ನಡಿ. ಅದಕ್ಕೆ ಅರ್ಥ ಮಾಡ್ಕೋ ಜೀವನವನ್ನ. ಕಾಮ, ನಿನ್ನ ಅಪೇಕ್ಷೆಗಳೆಲ್ಲ ಪೂರೈಸ್ತೀನಿ. ತದನಂತರ ಮೋಕ್ಷ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ, 4 ಫಲಗಳು. ಅದಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇದನ್ನೇ ಶಾಸ್ತ್ರ ಸಂಪ್ರದಾಯವಾಗಿ ಹೇಗೇ ಸುತ್ಕೊಂಬನಿ, ಕೊಂಕಣ ಸುತ್ಕೊಂಬ ಎಲ್ಲಕ್ಕೆ ಹೇಗೇ ಬಂದ್ರೂ ತಿರುಗಿ ಅಲ್ಲಿಗೆ ಬರ್ತೀವಿ. ಅದಕ್ಕೆ ಆ ಧರ್ಮ ತ್ರಿಕೋಣ ಅಂತ ಬರ್ಕೊಳ್ಳಿ. ಧರ್ಮ ತ್ರಿಕೋಣದಲ್ಲಿ ಯಾವ ರಾಶಿ ಅದನ್ನು ಹೇಳ್ತೀನಿ. ಈ ರಾಶಿ ಅಗ್ನಿದೇ ಆಗಿದೆ. ಧರ್ಮ ತ್ರಿಕೋಣ ಯಾವತ್ತೂ ಅಗ್ನಿ ರಾಶಿ ಬರ್ಕೊಂಬಿಡಿ. ಅಲ್ಲಿ ಫಸ್ಟ್ ನೀವು ಮೇಲೆ ಬರ್ಕೋಬೇಕಾದ ಧರ್ಮ ತ್ರಿಕೋಣ, ಅದರ ಪಕ್ಕದಲ್ಲಿ ಡ್ಯಾಶ್ ಹಾಕೊಂಡು ಅಗ್ನಿ ಅಂದರೆ ಅಗ್ನಿ ತತ್ವ ಅಂತ ಹಾಕೋಬೇಕು. ಇವ್ರು ಯಾವಾಗಲೂ ಕೋಪಿಷ್ಟ್ರು, ಯಾವಾಗಲೂ ಕೋಪ ಇದ್ದೇ ಇರುತ್ತೆ. ಏನೇನು ಬೇಕಾದರೂ ಸಾಧನೆ ಮಾಡ್ಕೊಂಡ್ಬರ್ತಾರೆ, ಏನಾದರೂ ಜಯಿಸ್ತಾರೆ. ಜಗತ್ತಲ್ಲಿ ಎಲ್ಲವೂ ಅವರ ರೀಲಿಗಳನ್ನು ನಡೆಯುತ್ತೆ. ಬರ್ಕೊಳ್ಳಿ. ಮೇಷರಾಶಿ, ಸಿಂಹರಾಶಿ, ಧನುರಾಶಿ. ಮೇಷರಾಶಿ, ಸಿಂಹರಾಶಿ, ಧನುರಾಶಿ. ಇದು ಅಗ್ನಿ ತತ್ವ ಇರುತ್ತೆ. ಧರ್ಮ ತ್ರಿಕೋಣ. ಇವ್ರು ಯಾವತ್ತಿದ್ರೂ ಧರ್ಮ ಮಾರ್ಗದಲ್ಲಿ ನಡೀತಾರೆ. ಏನೇ ಮಾಡಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ರೂಲ್ಸ್ ದಾಟಿ ಹೋಗಲ್ಲ. ಅಕಸ್ಮಾತ್ ಏನಾದರೂ ದಾಟಿದ್ರು ಅಪ್ಪಿ ತಿರುಗಿ ಅದನ್ನು ಸರಿಪಡಿಸ್ಕೊಂಡ್ಬಿಡ್ತಾರೆ ಯಾವತ್ತಾದ್ರೂ ಒಂದು ದಿವಸ. ಧರ್ಮವಾಗೇ ನಡೀತಾರೆ. ಧರ್ಮ ತ್ರಿಕೋಣ. ದೇವ್ರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ. ಎಲ್ಲಾದರೂ ಹೋಗಿ ಹೆಂಗಾದರೂ ಹೋಗಿ. ಮೇಷರಾಶಿ, ಸಿಂಹರಾಶಿ, ಧನುರಾಶಿ. ಇದು ಧರ್ಮವಾಗಿ ಇರ್ತಕ್ಕಂಥದ್ದು. ಎರಡನೇದಾಗಿ ಬರ್ಕೊಳ್ಳಿ ಅರ್ಥ ತ್ರಿಕೋಣ. ಅರ್ಥ ಜೀವನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಕಷ್ಟ ಭಾಳ ಚೆನ್ನಾಗಿ ಪಡ್ತಾರೆ. ಜೀವನದಲ್ಲಿ ಎಲ್ಲ ರೀತಿಯಾದ ಸುಖವನ್ನು ಅನುಭವಿಸ್ತಾರೆ, ಎಲ್ಲ ರೀತಿಯಾದ ಕಷ್ಟಗಳನ್ನು ಅನುಭವಿಸ್ತಾರೆ. ಎಲ್ಲ ಕಷ್ಟಗಳು ಅರ್ಥ ಮಾಡ್ಕೊತಾರೆ. ಜೀವನವನ್ನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊತಾರೆ. ಜೀವನದಲ್ಲಿ ನೊಂದು ಬೆಂದು ಹೋಗಿರ್ತೀವಿ ಅಂತಾರೆ ಹೇಳೋರು. ಅದಕ್ಕೋಸ್ಕರ ಆ ರಾಶಿಯವರು ಇದು ಯಾರು ಎತ್ತ. ಇವರು ಭೂಮಿ ಗೃಹಗಳು. ಭೂಮಿ ಅಂದರೆ ಎಷ್ಟು ಭಾರ ಬೇಕಾದ್ರೆ ತಗೊಳುತ್ತೆ, ಎಷ್ಟು ಕಷ್ಟಪಡಬೇಕಾಗತ್ತೆ, ಇನ್ನೊಂದಷ್ಟು ಹೊರಿಸಿ ಅದನ್ನೂ ತಗೊಳುತ್ತೆ. ಎತ್ತು ಥರ ದುಡಿತಾರೆ. ಅಂದರೆ ಇದೆಲ್ಲ ಜೀವನದಲ್ಲಿ ಯಾವ ರಾಶಿಯವರು? ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರು. ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಇದು ಭೂಮಿ ತತ್ವಗಳು. ಇವರು ಯಾವತ್ತಿದ್ರೂ ಭೂಮಿ ಥರ ಇರ್ತಾರೆ. ನೀರನ್ನಾದರೂ ಹೀರ್ಕೊತಾರೆ, ಮಣ್ಣನ್ನಾದರೂ ಭಾರ ಇನ್ನೊಂದಷ್ಟು ಹೊರ್ತಾರೆ. ಎಷ್ಟು ಬೇಕಾದರೂ ಭೂದೇವಿ ಹೇಗೆ ಹೊರಿತಾಳೋ ಹಾಗೆ ಜೀವನವನ್ನು ಕಷ್ಟ ಏನು ಅನ್ನೋದು ಅನುಭವಿಸ್ತಾರೆ. ಆದರೆ ಇವ್ರನ್ನ ಯಾವ ಕಾಲಕ್ಕೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಅದರ ಮೇಲೇ ನಡಿಬೇಕು, ಅದರ ಮೇಲೆ ಹೋಗಬೇಕು. ಇವರ ಮೇಲೇನೆ ಕಷ್ಟ ಇರುತ್ತೆ. ಇವರ ಹಣೆ ಬರನೇ ಏನು ಅಂದರೆ ಕೈ ಕೆಸರಾದ್ರೇ ಬಾಯಿ ಮೊಸರು. ಇವ್ರಿಗೆ ಹೀಗೆ ಉದುರೋಗಲ್ಲ ಯಾವುದೇ ಕಾರಣಕ್ಕೂ. ನೆಕ್ಸ್ಟು ಕಾಮ ತ್ರಿಕೋಣ. ಅಪೇಕ್ಷೆಗಳು ಜಾಸ್ತಿ. ಜೀವನದಲ್ಲಿ ಆಸೆಗಳು ಸಣ್ಣದಲ್ಲ, ದೊಡ್ಡದು. ಜೀವನದಲ್ಲಿ ರಾತ್ರಿ ರಾಜ ಆಗ್ಬಿಡ್ಬೇಕು. ರಾತ್ರಿ ಏರ್ಪ್ಲೇನ್ ನನ್ನ ಕೈಯಲ್ಲಿ ಬಂದ್ಬಿಡ್ಬೇಕು, ಕಾರ್ ಬಂದ್ಬಿಡ್ಬೇಕು. ಕಾಮಗಳು ಜಾಸ್ತಿ. ಅಂದರೆ ಇನ್ಫ್ಯಾಕ್ಚುಯೇಷನ್ ಜೀವನದಲ್ಲೂ ಅದು ಜಾಸ್ತಿ.
ಒಂದು ಹೆಂಡತಿ ಸಾಲದು, 2-3 ಇರಲಿ ಅಂತ. ಅಂದರೆ ಹೆಂಡತಿ ಅಂತಲ್ಲ, ಅವಳಿನಲ್ಲಿ ರಸಿಕತನನೂ ಜಾಸ್ತಿ ಇಟ್ಕೊಂಡಿರ್ತಾನೆ. ಅಥವಾ ಹೆಂಡತಿ ಒಬ್ಳಿರಲಿ, ನಾನಾ ರೀತಿಯಾದ ಎಲ್ಲ ಜೋಗವನ್ನು ಅನುಭವಿಸೋದು ಕಾಮತ್ರಿಕೋಣ. ಅದಕ್ಕೆ ಬಿಲ್ಲು ಬಾಣ ಇಟ್ಕೊಂಡು ಯಾವತ್ತೂ ಧನುರಾಶಿ ಈ ರಾಶಿಗಳನ್ನು ನೋಡ್ತಕ್ಕಂಥ ವಿಧಾನ ಇರೋದ್ರಿಂದ ಈ ರಾಶಿಗೆ ಯಾವತ್ತೂ ಏನು ಹೇಳ್ತೀವಿ? ಮಿಥುನ. ಅಂದರೆ ಏನು? ಹೆಣ್ಣು ಮಕ್ಕಳಾಗಿರ್ತಕ್ಕಂಥವರಾಗಲಿ ಗಂಡು ಮಕ್ಕಳಾಗಿರ್ತಕ್ಕಂಥವರಾಗಲಿ ರತಿ ಮನ್ಮಥ ಅಂತಕ್ಕಂಥ ಎರಡೂ ಭಾಗ ಪರಿಪೂರ್ಣವಾಗಿ ಸೇರಿರ್ತಕ್ಕಂಥ ವಿಚಾರ. ಅದಕ್ಕೆ ಯಾವ್ಯಾವ ರಾಶಿ ಇಲ್ಲಿ ನಾವು ನೋಡ್ಕೊಳ್ತಕ್ಕಂಥದ್ದು, ಕಾಮತ್ರಿಕೋಣಕ್ಕೆ ಬರ್ಕೊಳ್ಳಿ. ಮಿಥುನ, ತುಲಾ ರಾಶಿಯವರು, ಕುಂಭರಾಶಿಯವರು. ಮಿಥುನ್ ರಾಶಿಯವರು, ತುಲಾ ರಾಶಿಯವರು, ಕುಂಭರಾಶಿಯವರು. ಇವರು ವಾಯು ತ್ರಿಕೋಣ. ಯಾವಾಗಲೂ ತಿರುಗಾಲ ತಿಪ್ಪಿಗಳು, ತಿರುಗ್ತಾ ಇರ್ತಾರೆ ಕಾಲು ಚಕ್ರನ. ಒಂದು ನಿಮಿಷ ಕೂತ್ಕೊಳ್ಳೋ, ಏನಾಗತ್ತೆ ಗಂಟೆ, ಒಂದು ನಿಮಿಷ ಬಂದ್ಬಿಟ್ಟೆ, ಈಗಲೇ ಬಂದ್ಬಿಟ್ಟೆ, ಹಾಗೆ ಹೇಗೆ ಅಂತ ಹೊರಡ್ತಾ ಇರ್ತಾರೆ. ಅದಕ್ಕೆ ವಾಯು ಅಂದರೆ ಗಾಳಿ. ಆಮೇಲೆ ಇವ್ರ ಹತ್ರ ಏನು ಅಂದರೆ ಬಹಳ ಹುಷಾರಾಗಿರ್ತಕ್ಕಂಥ ವಿಚಾರ, ಯಾವತ್ತಾದರೂ ಬೆಂಕಿ ಕಿಚ್ಚು ಹಚ್ಕೊಳ್ಳುತ್ತೆ. ಅಂದರೆ ಇವರು ಒಳ್ಳೆಯವರಿಗೆ ಒಳ್ಳೆಯದು, ಕೆಟ್ಟವ್ರಿಗೆ ಕೆಟ್ಟದು. ಬಟ್ ಕೆಟ್ಟದು ಅಂದರೆ ಯಾವಾಗ ಕೆಟ್ಟದು ಗೊತ್ತಾಗಲ್ಲ, ಗುಪ್ತ, ಸೀಕ್ರೆಟ್ ಜಾಸ್ತಿ. ಅದಕ್ಕೆ ವಾಯು ತತ್ವ. ತದನಂತರ ಕೊನೆಯದಾಗಿ ಮೋಕ್ಷ ತ್ರಿಕೋಣ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ, ಪಕ್ಕದಲ್ಲಿ ಜಲತತ್ವ ಅಂತ ಬರ್ಕೊಳ್ಳಿ. ಮೋಕ್ಷ ತ್ರಿಕೋಣ, ಜಲತತ್ವ ಕೊನೆಯದಾಗಿರ್ತಕ್ಕಂಥ. ಇದರಲ್ಲಿ ಯಾವ್ಯಾವ ರಾಶಿ ಇರ್ತಕ್ಕಂಥದ್ದು, ಇವರಿಗೆ ಯಾವಾಗಲೂ ಮೋಕ್ಷ ಅಂದರೆ ಜೀವನದಲ್ಲಿ ಇವರು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಸಾಕು, ಮೋಕ್ಷ ಗ್ಯಾರಂಟಿ. ಸ್ವಲ್ಪ ಮಟ್ಟಿಗೆ ಅಂದರೆ ಇವರು ಹಣೆ ಬರದಲ್ಲಿ ಜೀವನದಲ್ಲಿ ಮತ್ತೆ ಇನ್ನೊಂದು ಪುನರ್ಜನ್ಮ ಇಲ್ಲ. ಆದರೆ ಆ ಪುನರ್ಜನ್ಮ ಋಣ ತೀರಿಸ್ಕೊಳ್ಳಲ್ಲ. ಫ್ಲಕ್ಚುಯೇಷನ್, ನೀರು ಬೇಕಾದರೆ ಕುದಿಯತ್ತೆ, ಬೇಡದಿದ್ದಾಗ ತಣ್ಣಗಿರುತ್ತೆ, ಬೇಡದಿದ್ರೆ ಫ್ರೀಸ್ ಆಗಿಬಿಡುತ್ತೆ. ಇಲ್ಲದೆ ಜೀವನದಲ್ಲಿ ಎಲ್ಲಾದರೂ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲ ನೀರು ಥರ ಚೆನ್ನಾಗಿ ಹರಿತಾ ಇರ್ತಾರೆ, ಧಾರಾಳವಾಗೂ ಇರ್ತಾರೆ. ಇಲ್ಲ ಸಡನ್ನಾಗಿ ತಿಕ್ಲತ್ತಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಒಣಗೆ ಹೋಗ್ಬೋದು. ಅದಕ್ಕೆ ಇವರಿಗೆ ಜಲತ್ರಿಕೋಣ ಅಂತೀವಿ. ನೀರು ಗೊತ್ತಲ್ಲ, ಕೈಲಿ ಹಿಡ್ಕೊಂಡಿರ್ತೀವಿ, ಎಷ್ಟೊತ್ತು ಇಟ್ಕೊಳಕ್ಕಾಗತ್ತೆ, ಸೋರ್ಕೊಂಡು ಹೊಟ್ಟೋಗುತ್ತೆ, ಗೊತ್ತಿಲ್ಲ. ಕೆಲವರಾದರೂ ಶೇಖರಣೆ ಮಾಡ್ಬೋದು, ಅದು ಗೊತ್ತಿಲ್ಲ. ಬರ್ಕೊಳ್ಳಿ. ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಈ ಮೂರೂ ಯಾವ ಕಾಲಕ್ಕೂ ಜಲತ್ರಿಕೋಣ. ಅದಕ್ಕೆ ಅಗ್ನಿಯಾಗಿರ್ತಕ್ಕಂಥದ್ದು ಮೇಷ, ಸಿಂಹ, ಧನಸ್ಸು. ಭೂಮಿ ಆಗ್ತಕ್ಕಂಥದ್ದು ವೃಷಭ, ಕನ್ಯಾ, ಮಕರ. ವಾಯುದಲ್ಲಿ ಮಿಥುನ, ತುಲಾ, ಕುಂಭ. ಕೊನೆಯದಾಗಿ ಜಲತತ್ವ ಕರ್ಕಾಟಕ, ವೃಶ್ಚಿಕ, ಮೀನ. ಇಷ್ಟೆಲ್ಲ ಆಗೋಗಿರೋದ್ರಿಂದ ಮೇಲ್ಗಡೆ ಇರತಕ್ಕಂಥ ಅಗ್ನಿದು ಯಾವಾಗಲೂ ಧರ್ಮ ತ್ರಿಕೋಣದಲ್ಲೇ ಇರುತ್ತೆ. ಅದಾದಮೇಲೆ ಭೂಮಿಯಾಗಿರ್ತಕ್ಕಂಥ ಅರ್ಥ ತ್ರಿಕೋಣದಲ್ಲಿರುತ್ತೆ. ಕಾಮ ತ್ರಿಕೋಣಗಳ ಅಪೇಕ್ಷೆ ವಾಯು ತ್ರಿಕೋಣದಲ್ಲಿರುತ್ತೆ. ಮೋಕ್ಷವಾಗಿರೋದೇ ಜಲತತ್ವ. ಅದಕ್ಕೆ ಜೀವನದಲ್ಲಿ ಹುಟ್ಟುತ್ತಾನೋ ನೀರೇ ಬೇಕು. ಅದಕ್ಕೆ ತಾಯಿ ಗರ್ಭದಲ್ಲಿ ಜಲ ಇರುತ್ತೆ. ಕೊನೆಯದಾಗಿ ಸಾಯಬೇಕಾದ್ರೂ ಗಂಗೆ ಬಾಯಿಗೆ ಹಾಕಲೇಬೇಕು, ಅದು ನೀರಿನ ಅಂಶವೇ. ಅದಕ್ಕೋಸ್ಕರ ಅಸ್ಥಿ ಪಂಜರಗಳನ್ನ ನೀರಿಗೆ ಬಿಡಬೇಕು. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೆ ಅಗ್ನಿಯಾಗಿ ಬಂದವನು ನೀರಲ್ಲೇ ಶಮನವಾಗ್ತಾನೆ. ಅದಕ್ಕೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ತತ್ವಗುಣಗಳು. ಅದಕ್ಕೆ ನೋಡಿ, ಭೂಮಿ ಗುಣಗಳನ್ನಾಗಿರ್ತಕ್ಕಂಥವ್ರನ್ನ ನೀರಲ್ಲಿ ಸೇರಿಸ್ಬೋದು. ಯಾಕೆಂದರೆ ನೀರು ಭೂಮಿ ಸೇರ್ಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ. ಅಗ್ನಿ ನೀರಿಗೆ ಏನಾಗುತ್ತೆ, ಶತ್ರುತ್ವ ಬರುತ್ತೆ. ಅದೇ ವಾಯು ಅಗ್ನಿಗೆ ಮಿತ್ರನಾಗ್ತಾನೆ, ಸೇರ್ಕೊಂತಾನೆ.